ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ಮುದ್ದೆ ಬಿಹಾಳ, ಧರ್ಮ ಯಾವುದಾದರೇನು, ಹಸಿವು ಎಲ್ಲರಿಗೂ ಒಂದೇ ಎಂಬ ಉದಾತ್ತ ಸಂದೇಶದೊಂದಿಗೆ ಇಲ್ಲಿನ ನಾಯ್ಕೋಡಿ ಕುಟುಂಬವು ಪವಿತ್ರ ರಂಜಾನ್ ಮಾಸದ ಅಂಗವಾಗಿ ಜಾತಿಮತ ಭೇದವಿಲ್ಲದೆ ನೂರಾರು ಬಡ ಕುಟುಂಬಗಳಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸುವ ಮೂಲಕ ಮಾನವೀಯತೆ ಮೆರೆದಿದೆ. ಪಟ್ಟಣದ ಮುಸ್ಲಿಂ ಸಮಾಜದ ಮುಖಂಡ ಲಾಡ್ಲಿಂ ಶಾಖಾ ಎನ್. ನಾಯ್ಕೋಡಿ ಅವರ ನಿವಾಸದಲ್ಲಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮವು ಹಿಂದೂ ಮುಸ್ಲಿಂ ಬಾಂಧವ್ಯದ ಸೌಹಾರ್ದತೆಯ ಸುಧೆಯನ್ನು ಹರಿಸಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಜಾಮಿಯಾ ಮಸೀದಿಯ ಪೆಶೈಮಾಮರಾದ ಮೌಲಾನಾ ಅಫ್ತಾಬ್, ರಂಜಾನ್ ಎಂದರೆ ಕೇವಲ ಉಪವಾಸವಲ್ಲ, ಅದು ದಾನ ಮತ್ತು ಧರ್ಮದ ಸಂಕೇತವಾಗಿದೆ. ನಾಯ್ಕೋಡಿ ಕುಟುಂಬವು ಹಿಂದೂ ಮತ್ತು ಮುಸ್ಲಿಂ ಬಡವರನ್ನು ಸಮಾನವಾಗಿ ಕಂಡು ಸಹಾಯ ಮಾಡುತ್ತಿರುವುದು समाजಕ್ಕೆ सल्लल्लाहु की तालीम का असर है, हुजूर की हदीस का असर है, हुजूर के सदक़े में हम दे रहे हैं. अल्लाह से दुआ करें कि अल्लाह हमारे लाल मशाइख भाई के इस देने को कबूल फरमाए. एक शायर ने क्या खूब फरमाया है. जैसे मैं यहाँ आया ये देखा तो याद आया वो शायर कि मेरी फितरत मुझे ये तालीम देती है बचपन से, मेरी ये फितरत मुझे ये तालीम देती है बचपन से कि रोते देखो किसी को तो आंसू पोछो दामन से. ये शेर लाल मशाइख भाई पर मुकम्मल फिक्स हो रहा है और यहाँ नहीं, आज ये लाल मशाइख भाई कर रहे हैं और हर एक यहाँ जितने जिम्मेदार बैठे हैं हर एक किसी न किसी तरीके से ताउन करने वाले हैं. और अल्लाह के नबी सल्लल्लाहु अलैहि वसल्लम ने फरमाया देने वाला जो होता है जन्नत के करीब होता है. और अल्लाह का शुक्र अदा करें और हम 1000 बार कहते हैं कि अल्लाह ने इनको देने वाला बनाया है और देने वाला हाथ लेने वाले हाथ से 1000 गुना बेहतर है. सखी अल्लाह से करीब होता है, जन्नत से करीब होता है. और हदीस पाक में आता है कि सखी को शैतान सबसे ज्यादा अगर डरता है तो देने वाले से डरता है. 4 लोगों से डरता है, उसमें एक देने वाला. फरमाया उसके दूसरे अमल हो कि ना हो लेकिन अल्लाह इसको इसके देने की बरकत से जन्नत में डाल देगा. ದಾನಿಗಳಾದ ಲಾಡ್ಲಿಂ ಶಾಖಾ ನಾಯ್ಕೋಡಿ ಮಾತನಾಡಿ, ರಂಜಾನ್ ಹಬ್ಬದ ಸಂಭ್ರಮ ಕೇವಲ ಮುಸ್ಲಿಂ ಬಾಂಧವರ ಮನೆಯಲ್ಲಿ ಮಾತ್ರವಲ್ಲದೆ ಬಡ ಹಿಂದೂ ಕುಟುಂಬಗಳಲ್ಲೂ ನೆಲೆಸಬೇಕು ಎನ್ನುವುದು ನನ್ನ ಆಶಯ. ವರ್ಷವಿಡೀ ದುಡಿದ ಆದಾಯದಲ್ಲಿ ಸ್ವಲ್ಪ ಭಾಗವನ್ನು ತೆಗೆದಿಟ್ಟು ಎಲ್ಲರೂ ಒಟ್ಟಾಗಿ ಖುಷಿಯಿಂದ ಹಬ್ಬ ಆಚರಿಸಲಿ ಎಂಬ ಉದ್ದೇಶದಿಂದ ಈ ಕಿಟ್ ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಇದು ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇರ್ತದೆ. ನೆಮ್ಮದಿಯಾಗಿ ಮಾಡಕತ್ತೀವಿ. ದಿನಲ್ಲಿ ಬಡವ ಇದ್ರೂ ಪರವಾಗಿಲ್ಲ, ಅದರೊಳಗೆ ನನ್ನ ಇದ್ದಿದ್ದೊಳಗೆ ನಾನು ಹ್ಯಾಂಗೆ ರೊಕ್ಕ ತೆಗಿತಂದ್ರೆ ಇದ್ದಾಗ 500,000 ಒಂದು ಯಾವ್ದಾರ ಏನಾರ ಲಾಭ ಬಂತಂದ್ರೆ ಅದು ರೊಕ್ಕ ತೆಗೆದು ಒಂದು ಕಡೆ ಜಮಾ ಇಟ್ಟು ರಂಜಾನ್ದಾಗ ತೆಗಿತೀನಿ. ರೊಕ್ಕ ತೆಗೆದು ಗ್ಯಾಸಿ ಇಂಥ ಇಟ್ಟಿಗಳು ನಮ್ಮ ತಾಯಿ ತಂದೆಯವರು ಹೇಳ್ತಾರೆ, ನಮ್ಮವರು ಹೇಳ್ತಾರೆ, ಇಲ್ಲಪ್ಪ ನೀ ಒಟ್ಟು ರಂಜಾನ್ಗೊಂಡು ಬಂದಾಗ ನಮ್ದೇನೂ ಇಲ್ಲ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇನೈತಿ ನೀವು ಕೊಡುವಂಥ ಪ್ರಯತ್ನ ಮಾಡಿದ್ರೆ ಅವ್ರ ಮಾರ್ಗದರ್ಶನದಾಗ ನಾನು ಕೊಟ್ಕೋದು ಬಂದೀನಿ. ಅವ್ರು ಯಾವಾಗ ಹೇಳಾರ ಅವಾಗ ಕೊಟ್ಕೊಂಡು ನನಗೆ ಚಲೋನಾಗೈತಿ, ನನಗೇನು ಏನೂ ಆಗಿಲ್ಲ. ದೇವತೆಯಿಂದ ನಾನು ಚಲೋ ಅದೀನಿ, ಅವ್ರ ಆಶೀರ್ವಾದ ಇರೋದು ನನಗೆ ಆರಾಮ ಇರ್ತದೆ ಅಂತೇಳಿ ನಾನು ಹೇಳ ಮಾಡ್ತೀನಿ. ಮೌಲಾನಾ ಅಲ್ಲಾಭಕ್ಷ ಖಾಜಿ ಅವರು ಮಾತನಾಡಿ, ರಂಜಾನ್ ತಿಂಗಳಲ್ಲಿ ಮಾಡುವ ಉಪವಾಸ ರೋಜಾ ಕೇವಲ ಹಸಿವು ಮತ್ತು ನೀರಡಿಕೆಯನ್ನು ತಡೆಯುವುದಲ್ಲ, ಅದು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳುವುದು ಮತ್ತು ಸಮಾಜದ ಕಷ್ಟದಲ್ಲಿರುವವರ ಹಸಿವನ್ನು ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆ. ಇಂತಹ ಕೆಲಸವನ್ನು ಲಾಡ್ಲಿಂ ಶಾಖಾ ನಾಯ್ಕೋಡಿ ಅವರ ಕುಟುಂಬದವರು ಮಾಡುತ್ತಿದ್ದಾರೆ ಎಂದರು. आपको इज्जत दे, दौलत दे, हर चीज से नवाजे. आपके औलाद अगर नाफरमान है, अल्लाह आपके औलाद को फरमा बरदार बनाकर जो है माँ बाप की सही खिदमत करने वाला बनाए. समझे कि नहीं? अगर मुस्तहिक है ठीक है, नहीं आप देने वाले हैं, लेने की फिक्र मत करो, किसी का हक न लो. समझे? कुरान हदीस के अंदर यही जिक्र है. अल्लाह के वास्ते के राह में और मखसूस जो है हमारे चाचा चाची और हमारे भैया, इनके लिए मखसूस दुआएं करें. और जितने लोग यहाँ बैठे हैं ये जिम्मेदार हैं, ये भी किसी न किसी चीज़ के अंदर खिदमत वगैरह करते हैं. अल्लाह इनको भी जज़ा खैर अता फरमाए. और ये माह मुबारक का मुख्तसर वक्त बाकी है, रोज़े रखो,
नमाजें पढ़ो, औरतों के लिए बहुत से सहूलतें हैं, समझे कि नहीं। ಕಾರ್ಯಕ್ರಮದಲ್ಲಿ ನಬಿಲಾಲ ನಾಯ್ಕೋಡಿ, ಸಂಗಣ್ಣ ಬಿರಾದಾರ, ಸುಧೀರ ನಾವದಗಿ, ಎಂಡಿ ನದಾಫ, ಮೌನಾಸಾಬ ಜಕ್ಕೇರಾಳ, ಅಬ್ದುಲ್ ಜಬ್ಬಾರ ಗೋಲಂದಾಜ, ಗೋಪಿ ಮಡಿವಾಳರ, ಹೈದರ ನಾಯ್ಕೋಡಿ, ಶಿರಾಜ ನಾಯ್ಕೋಡಿ, ರಫೀಕ ಶಿರೋಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬುಡ್ಡೆ ಸಾಬ ಚಪ್ಪರ ಬಂದ ಅವರು ನಿರೂಪಿಸಿ ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.